ಮಳೆಗಾಲದಲ್ಲಿ ಕಾಲೇಜಿಗೆ ರಜೆ ಇದ್ದದ್ದರಿಂದ ನಿತೀಶ್ ಅಮ್ಮಳಿಗೆ ಹೇಳಿ ರೈನ್ಕೋಟ್ ಹಾಕಿಕೊಂಡು ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಹೊರಟನು. ಅವನು ಈಗ ಹೊರಟಿರುವುದು ಕ್ಯಾರಂ ಆಟ ಆಡಲು. ರಜೆ ಇದ್ದದ್ದರಿಂದ ಸ್ನೇಹಿತರು ಎಲ್ಲರೂ ಸೇರಿ ಪಾಪಣ್ಣನ ಅಂಗಡಿ ಎದುರುಗಡೆ ಇರುವ ಒಂದು ಕೋಣೆಯಲ್ಲಿ ಎಣ್ಣೆ ಕುಡಿದುಕೊಂಡು ಕ್ಯಾರಂ ಆಟ ಆಡುತ್ತಾ ಮಜಾ ಮಾಡಿ ಆ ದಿನವನ್ನು ಕಳೆಯಲು ತೀರ್ಮಾನಿಸಿದರು. ಎಣ್ಣೆ ತರಲು ಹಣವನ್ನು ಕೂಡ ಕಲೆಕ್ಟ್ ಮಾಡಿದ್ದರು. ಜೊತೆಗೆ ಮಳೆಗಾಲ ಆಗಿದ್ದರಿಂದ ಬಿಸಿ ತಿನ್ನಲು ಕಬಾಬ್, ಮೆಣಸಿನಕಾಯಿ ಬೋಂಡ, ಮಿಕ್ಸರ್ ಪ್ಯಾಕೆಟ್ ಎಲ್ಲವನ್ನೂ ತಂದಿದ್ದರು. ಈಗ ನಿತೀಶ್ ಬೈಕಿನಲ್ಲಿ ಬರುತ್ತಿದ್ದಾನೆ. ಜೋರಾಗಿ ಮಳೆ ಸುರಿಯುತ್ತಿದ್ದು ಅವನಿಗೆ ಚಳಿಯಾಗಲು ಶುರುವಾಯಿತು. ಒಂದು ಅಂಗಡಿಯ ಮುಂದೆ ಗಾಡಿ ನಿಲ್ಲಿಸಿ ಸಿಗರೆಟ್ ತಗೊಳ್ಳುತ್ತಾನೆ. ನಂತರ ಸಿಗರೆಟ್ ಸೇದಲು ಶುರು ಮಾಡುತ್ತಾನೆ. ಅಷ್ಟರಲ್ಲಿ ಇನ್ನೊಂದು ಬೈಕ್ ಕೂಡ ಅದೇ ಅಂಗಡಿಯ ಮುಂದೆ ಬಂದು ನಿಲ್ಲುತ್ತದೆ. ಆ ಬೈಕಿನಲ್ಲಿ ಬಂದ ವ್ಯಕ್ತಿಯು ಅಂಗಡಿಗೆ ಬಂದು ಸಿಗರೆಟ್ ತಗೊಳ್ಳುತ್ತಾನೆ. ನಿತೀಶ್ ತನ್ನ ಪಾಡಿಗೆ ತಾನು ಸಿಗರೆಟ್ ಸೇದುತ್ತಾ ಪೇಪರ್ ಓದುತ್ತಿರುತ್ತಾನೆ. ಆಗ ಅವನನ್ನು ನೋಡಿದ ಆ ವ್ಯಕ್ತಿ, ಏ ನಿತೀಶ್, ನೀನೇನೋ ಇಲ್ಲಿ ಎಂದು ಕೇಳುತ್ತಾನೆ. ಕಣ್ಣೆತ್ತಿ ನೋಡಿದರೆ ಅದು ಬೇರೆ ಯಾರೂ ಅಲ್ಲ, ಅವನ ಬಾಲ್ಯದ ಗೆಳೆಯ ನವೀನ್. ನಿತೀಶ್, ಏ ಮಚ್ಚಾ, ಎಷ್ಟು ದಿನ ಆಯ್ತು ನಿನ್ನನ್ನು ನೋಡಿದ ಮೇಲೆ ಎಂದು ಹೇಳುತ್ತಾನೆ. ಇಬ್ಬರು ಪರಸ್ಪರ ಕುಶಲೋಪರಿ ವಿಚಾರಿಸುತ್ತಾರೆ. ಅವರಿಬ್ಬರ ಮಾತುಕತೆಯ ನಡುವೆ ಎಷ್ಟು ಸಿಗರೆಟ್ ಖಾಲಿಯಾಗಿತ್ತು ದೇವರಿಗೆ ಗೊತ್ತು. ನಂತರ ಅವರು ಇಬ್ಬರು ಎದುರುಗಡೆ ಇದ್ದ ಟಾಯ್ಲೆಟ್ಗೆ ಹೋಗಿ ಸುಸು ಮಾಡಲು ಹೋಗ್ತಾರೆ. ಅಲ್ಲಿ ಇಬ್ಬರು ತಮ್ಮ ತಮ್ಮಂದಿರನ್ನು ಹೊರತೆಗೆದು ಸುಸ್ಸು ಮಾಡುತ್ತಿದ್ದಾಗ ಪರಸ್ಪರ ನೋಡ್ತಾರೆ. ನವೀನನ ತಮ್ಮ ಹೇಳುವಷ್ಟೇನೂ ದೊಡ್ಡದಾಗಿರಲಿಲ್ಲ, ಆದರೆ ನಿತೀಶನ ತಮ್ಮ ದೊಡ್ಡ ಸೈತಾನನ ತರ ಇತ್ತು. ಅದನ್ನು ನೋಡಿದ ನವೀನ್, ಪರವಾಗಿಲ್ಲ ಕಣೋ, ನಿನ್ನ ತಮ್ಮ ತುಂಬಾನೇ ದೊಡ್ಡದಿದ್ದಾನೆ ಎಂದು ಹೇಳುತ್ತಾನೆ. ಆಗ ಇಬ್ಬರು ಪರಸ್ಪರ ನೋಡಿ ನಗ್ತಾರೆ. ಎಲ್ಲವೂ ಮುಗಿಸಿ ಇಬ್ಬರು ಅಲ್ಲೇ ನಿಂತುಕೊಂಡು ಮಾತುಕತೆ ಮುಂದುವರಿಸುತ್ತಾರೆ. ನವೀನ್, ನೀನು ಎಷ್ಟು ಜನರಿಗೆ ಮಾಡಿದ್ದೀಯಾ ಎಂದು ಕೇಳುತ್ತಾನೆ. ಅದಕ್ಕೆ ನಿತೀಶ್, ನಾನು ತುಂಬಾ ಜನರಿಗೆ ಮಾಡಿದ್ದೀನಿ ಕಣೋ, ನಿನ್ನೆ ಅಷ್ಟೇ ಒಂದು ಆಂಟಿಗೆ ಮಾಡಿದೆ. ಒಳ್ಳೆ ಮಜಾ ಕೊಟ್ಲು ಕಣೋ, ಯಾವ ಹುಡುಗಿಗೂ ಆ ರೀತಿ ಮಜಾ ಕೊಡೋಕೆ ಸಾಧ್ಯವಿಲ್ಲ. ನಾನಂತೂ ಫುಲ್ ಎಂಜಾಯ್ ಮಾಡಿದೆ ಎಂದು ಹೇಳಿ ಆ ಆಂಟಿಯ ಫೋಟೋವನ್ನು ನಿತೀಶ್ಗೆ ತೋರಿಸುತ್ತಾನೆ. ಆ ಫೋಟೋ ನೋಡಿದ ನಿತೀಶ್ ಶಾಕ್ ಆಗುತ್ತಾನೆ. ಇದು ನಮ್ಮ ಪಕ್ಕದ ಮನೆ ಸರಿತಾ ಆಂಟಿ ಕಣೋ, ನಾನು ಅವರನ್ನ ಪತಿವ್ರತೆ ಅಂತ ಅಂದುಕೊಂಡಿದ್ದೆ. ನೀನು ಹೇಳಿದ್ದು ನಂಗಂತೂ ನಂಬೋಕೆ ಆಗ್ತಿಲ್ಲ ಎಂದಾನೆ. ಆಗ ನವೀನ್, ನೀನು ನಂಬಲೇಬೇಕು ಮಗ, ಇಲ್ಲ ನೋಡುವೆ ಎಂದು ಸರಿತಾ ಮಾಡಿಸಿಕೊಂಡಿರುವಾಗ ಏನೂ ಇಲ್ಲದೆ ಮಂಚದ ಮೇಲೆ ಮಲಗಿರುವ ಫೋಟೋವನ್ನು ತೋರಿಸುತ್ತಾನೆ. ಅದನ್ನು ನೋಡಿದ ನಿತೀಶ್ ತನ್ನನ್ನ ತಾನು ಕಂಟ್ರೋಲ್ ಮಾಡಿಕೊಳ್ಳಲು ಆಗಲಿಲ್ಲ. ಅವನ ತಮ್ಮ ಎದ್ದು ನಿಂತು ಜೋರು ಗಲಾಟೆ ಮಾಡಲು ಶುರು ಮಾಡ್ತಾನೆ. ಆಗ ನಿತೀಶ್, ಅಚ್ಚರಿ ಮಗ, ಇವಳು ನಿನಗೆ ಹೇಗೆ ಸಿಕ್ಕಿದ್ಲು ಎಂದು ಕೇಳುತ್ತಾನೆ. ಅದಕ್ಕೆ ನವೀನ್, ಫೇಸ್ಬುಕ್ನಲ್ಲಿ ಅವಳೇ ನನಗೆ ಮೆಸೇಜ್ ಮಾಡಿದ್ದಳು. ನೀನು ಹೆಣ್ಣು ಅಂತ ನಾನು ಹೇಗೆ ನಂಬುವುದು ಅಂತ ಕೇಳಿದ್ದಕ್ಕೆ ಡೈರೆಕ್ಟಾಗಿ ವಿಡಿಯೋ ಕಾಲ್ ಮಾಡಿದ್ದಳು. ಆಗ ನಾನು ಅವಳ ನಂಬರ್ ತಗೊಂಡೆ. ಹೀಗೆ ಕಾಲ್ನಲ್ಲಿ ಮಾತಾಡುತ್ತಿದ್ದಾಗ, ನೀನು ತುಂಬಾ ಚೆನ್ನಾಗಿದ್ದೀಯಾ, ನನಗೆ ಮಾಡ್ತೀಯಾ ಅಂತ ಕೇಳಿದಳು. ನಾನು ಅದಕ್ಕೋಸ್ಕರನೇ ಕಾಯುತ್ತಿದ್ದೆ. ಸರಿ ಅಂತ ಒಪ್ಪಿಕೊಂಡು ಇಲ್ಲಿಗೆ ಬಂದೆ. ನಾನು ಇಲ್ಲಿಗೆ ಬಂದಿದ್ದು ಅವಳಿಗೋಸ್ಕರ. ಅವಳು ಈ ಊರಿನವಳು ಅಂತ ಗೊತ್ತಿತ್ತು, ಆದರೆ ನಿಮ್ಮ ಪಕ್ಕದ ಮನೆ ಆಂಟಿ ಅಂತ ಗೊತ್ತಿರಲಿಲ್ಲ ಎಂದಾನೆ. ಆಗ ನಿತೀಶ್ಗೆ ಗೊತ್ತಾಗುತ್ತೆ ಸರಿತ ವಾರಕ್ಕೊಮ್ಮೆ ಮನೆಗೆ ಬೀಗ ಹಾಕಿಕೊಂಡು ಎಲ್ಲಿಗೆ ಹೋಗ್ತಾಳೆ ಎನ್ನುವುದು. ಅವನು ಅವಳ ಬಗ್ಗೆ ಯೋಚಿಸುತ್ತಾ ಮನಸ್ಸಿನಲ್ಲಿ ಮಂಡಿಗೆ ತಿಂತಿರಬೇಕು. ನವೀನ್, ನಾನಿನ್ನು ಹೊರಡುವೆನು ಮಗ, ಲೇಟಾಗ್ತಿದೆ, ಮತ್ತೆ ಸಿಗೋಣ ಎಂದು ಹೇಳಿ ಆ ಮಳೆಯಲ್ಲಿ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಹೋಗಿಬಿಡುತ್ತಾನೆ. ಆದರೆ ನಿತೀಶ್ ಮಾತ್ರ ಸರಿತಾಳ ಗುಂಗಿನಲ್ಲೇ ಇರುತ್ತಾನೆ. ಫೋಟೋದಲ್ಲೇ ಎಷ್ಟು ಚೆನ್ನಾಗಿ ತೋರುತ್ತಿದ್ದಾಳೆ, ಇನ್ನು ನಿಜವಾಗಿ ನೋಡುವಾಗ ಹೇಗಿರಬಹುದು ಎನ್ನುವ ಆಲೋಚನೆ ಅವನ ಮನಸ್ಸಿನಲ್ಲಿ ರೋಮಾಂಚನವನ್ನು ಉಂಟುಮಾಡುತ್ತದೆ. ಅವನ ಮನಸ್ಸು ಈಗ ಸರಿತಾಳ ಮನೆಯ ಕಡೆ ತಿರುಗಿರುತ್ತದೆ. ಹತ್ತಿರನೇ ಸುಳಿತಿರುತ್ತೆ. ಅವನು ತನ್ನ ಫ್ರೆಂಡ್ಸ್ಗೆ ಕಾಲ್ ಮಾಡಿ, ನಾನು ಇವತ್ತು ಬರಲ್ಲ ಕಣ್ರೋ, ನೀವು ಎಂಜಾಯ್ ಮಾಡಿ ಎಂದು ಹೇಳಿ ತಾನು ಬೈಕ್ ತಗೊಂಡು ಸೀದಾ ಮನೆಗೆ ಬರ್ತಾನೆ. ಮನೆಗೆ ಬಂದು ನೋಡಿದರೆ ಅಮ್ಮ ಇರಲಿಲ್ಲ. ಕಾಲ್ ಮಾಡಿ ಎಲ್ಲಿದ್ದೀಯಾ ಎಂದು ಕೇಳಿದಾಗ, ನಾನು ಮದುವೆಗೆ ಬಂದಿದ್ದೀನಿ ಕಣೋ, ಅಲ್ಲೇ ಹೂವಿನ ಕುಂಡದ ಕೆಳಗೆ ಕೀ ಇದೆ ನೋಡುವೆ ಎಂದು ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಆಗ ನಿತೀಶ್ಗೆ ಒಂದು ಪ್ಲಾನ್ ಹೊಳೆಯುತ್ತೆ. ಅವನು ಸೀದಾ ಸರಿತಾಳ ಮನೆಗೆ ಹೋಗಿ ಕಾಲಿಂಗ್ ಬೆಲ್ ಒತ್ತುತ್ತಾನೆ. ಅವಳು ಬಾಗಿಲು ತೆರೆದು, ಏ ನಿತೀಶ್, ನೀನೇನೋ ಇಲ್ಲಿ ಎಂದು ಕೇಳಿದಾಗ, ಅದು ನನ್ನಮ್ಮ ಮನೆ ಬಾಗಿಲನ್ನ ಹಾಕೊಂಡು ಬೀಗದ ಕೀನು ಅವಳ ಜೊತೆಗೆ ತಗೊಂಡು ಹೋಗಿದ್ದಾಳೆ. ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ. ಅವಳು ಬರುವರೆಗೂ ನಿಮ್ಮ ಮನೆಯಲ್ಲಿ ಇರಬಹುದಾ ಎಂದು ಕೇಳ್ತಾನೆ. ಆಗ ಅವಳು, ಇದಕ್ಕೆಲ್ಲ ಪರ್ಮಿಷನ್ ಕೇಳಬೇಕು, ಬಾರೋ ಒಳಗೆ ಬಾಯ್ ಎಂದಾಳೆ. ಅವನು ಸಂತೋಷದಿಂದಲೇ ಮನೆಯೊಳಗೆ ಹೋಗ್ತಾನೆ. ಮನೆಯೊಳಗೆ ಹೋಗುವಾಗ ಸರಿತಾಳನ್ನು ಒಮ್ಮೆ ನೋಡುತ್ತಾನೆ. ದೊಡ್ಡದಾಗಿ ಬೆಳೆದಿರೋ 2 ಹಣ್ಣುಗಳು ಕುಲುಕುತ್ತಿರುವುದನ್ನು ನೋಡಿ
ಅವನ ಕಣ್ಣುಗಳಿಗೆ ಸ್ವರ್ಗ ಮೂರುಗೆನೋ ಎನ್ನುವಂತಾಗುತ್ತೆ. ಅವಳು ಅವನಿಗೆ ಹತ್ತಿರ ಸೋಫಾದ ಮೇಲೆ ಕೂರಲು ಹೇಳಿ ಅಡುಗೆ ಮನೆಗೆ ಹೋಗಿ ಸೂಪ್ ಮಾಡಿಕೊಂಡು ತರ್ತಾಳೆ. ಅವನು ಬೆಚ್ಚಗೆ ಸೋಫಾದ ಮೇಲೆ ಕೂತ್ಕೊಂಡು ಸೂಪನ್ನು ಹೀರಲು ಶುರು ಮಾಡ್ತಾನೆ. ನಂತರ ಅವನು ಸೋಫಾದಿಂದ ಎದ್ದು ಅಡುಗೆ ಮನೆಯ ಕಡೆಗೆ ಹೋಗ್ತಾನೆ. ಅಲ್ಲಿ ಸರಿತಾ ಮಧ್ಯಾಹ್ನದ ಅಡುಗೆಗೆ ತರಕಾರಿ ಕಟ್ ಮಾಡುತ್ತಿರ್ತಾಳೆ. ಅವನು ನಾನು ನಿಮಗೆ ಹೆಲ್ಪ್ ಮಾಡಲ್ಲ ಎಂದು ಕೇಳ್ತಾನೆ. ಆಗ ಸರಿತಾ ಬೇಡ ಕಣೋ, ನಾನೇ ಮಾಡ್ಕೋತೀನಿ, ನೀನು ಹೊರಗೆ ಹೋಗಿ ಟಿವಿ ನೋಡುವೆ ಎಂದಾಳೆ. ಆಗ ನಿತೀಶ್ ಟಿವಿ ಎಷ್ಟು ನೋಡಲಿ, ನನಗೂ ತರಕಾರಿ ಕಟ್ ಮಾಡೋಕೆ ಬರಲಿ ಎಂದಾನೆ. ನೀನು ಚಿಕ್ಕವನಿರೋದ್ರಿಂದಲೂ ಹೀಗೆ ಕಣೋ, ಒಂದು ಸಲ ಹಠ ಹಿಡಿದರೆ ಬಿಡೋದೇ ಇಲ್ಲ. ಸರಿ, ಹಾಗಾದರೆ ನೀನು ಈರುಳ್ಳಿ ಕಟ್ ಮಾಡುವೆ ಎಂದಾಳೆ. ಅವನು 2 ಈರುಳ್ಳಿಯ ಸಿಪ್ಪೆಗಳನ್ನು ಬಿಡಿಸಿ ಅವುಗಳನ್ನು ಮನೆಯ ಮೇಲಿಟ್ಟು ಒಂದು ಚೂಪಾದ ಚಾಕುವನ್ನು ಹಿಡಿಕೊಂಡು ಕಟ್ ಮಾಡಲು ಶುರು ಮಾಡ್ತಾನೆ. ಹೀಗೆ ಕಟ್ ಮಾಡುತ್ತಿರುವಾಗ ಅವನು ಸರಿತಾಳ ಹಣ್ಣುಗಳ ನಡುವಿನ ಸೀಳನ್ನು ನೋಡುತ್ತಾನೆ. ಅವನಿಗೆ ಆಸೆ ಜಾಸ್ತಿ ಆಗಲು ಶುರುವಾಗುತ್ತೆ. ಹಾಗೆ ಅವನು ಅದನ್ನೇ ನೋಡುತ್ತಾ ಈರುಳ್ಳಿಯನ್ನು ಕಟ್ ಮಾಡುತ್ತಿರುವಾಗ ತನ್ನ ಬೆರಳನ್ನು ಕಟ್ ಮಾಡಿಕೊಳ್ಳುತ್ತಾನೆ. ಜೋರಾಗಿ ರಕ್ತ ಹರಿಯಲು ಶುರುವಾಗುತ್ತೆ. ಅವನು ಅಮ್ಮಚ್ ಅಂತ ಕಿರುಚಿಕೊಳ್ಳುತ್ತಾನೆ. ಅದನ್ನು ಕೇಳಿ ಅವಳು ಗಾಬರಿಯಿಂದ ಏನು ಅಂತ ನೋಡಲು ಬರುತ್ತಾಳೆ. ನಿತೀಶನ ಕೈಯಿಂದ ರಕ್ತ ಹರಿಯುತ್ತಿರುವುದನ್ನು ನೋಡಿ ತಕ್ಷಣವೇ ಅವಳು ಅವನ ಕೈ ಬೆರಳನ್ನು ತನ್ನ ಬಾಯಿಗೆ ಹಾಕಿಕೊಂಡು ಚೀಪಲು ಶುರುಮಾಡುತ್ತಾಳೆ. ನಂತರ ಅದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಬ್ಯಾಂಡೇಜ್ ಮಾಡುತ್ತಾ, ನಾನು ಎಷ್ಟೇ ಬೇಡ ಅಂದರೂ ಕೇಳಲಿಲ್ಲ, ನೋಡು ಈಗ ಏನಾಯ್ತು, ಸುಮ್ನೆ ಇಲ್ಲೇ ಕೂತ್ಕೊಂಡಿದ್ದರೆ ಹೀಗೆ ಆಗುತ್ತಿತ್ತಾ ಅಂತ ಕೇಳುತ್ತಾಳೆ. ಆದರೆ ನಿತೀಶ್ಗೆ ಆ ನೋವಿನಲ್ಲಿಯೂ ಒಂದು ರೀತಿಯ ಆಪ್ತೆಯ ಅನುಭವವಾಗುತ್ತೆ. ನೋವಲ್ಲೇ ಒಂಟರಹಿತ ಅನ್ನಿಸಿತೊಡಗುತ್ತೆ. ಅವನಿಗೆ ಅವಳು ಇಡೀ ದಿನ ತನ್ನ ಕೈಯನ್ನು ಹಾಗೆ ಹಿಡಿಕೊಂಡಿರಲಿ ಅನ್ನಿಸುತ್ತೆ. ಅವನು ಅವಳನ್ನೇ ಗಮನಿಸುತ್ತಿರುತ್ತಾನೆ. ಅದನ್ನು ಗಮನಿಸಿದ ಸರಿತಾ ಏನೋ ಹಾಗೋ ನೋಡುತ್ತಿದ್ದೀಯಾ ಅಂತ ಕೇಳುತ್ತಾಳೆ. ಅಷ್ಟರಲ್ಲಿ ನಿತೀಶ್, ನೀವು ಈ ಬೆರಳಿಗೆ ಮಾಡಿದ್ರಲ್ಲ, ಹಾಗೆ ನನ್ನ ಇನ್ನೊಂದು ದೊಡ್ಡ ಬೆರಳಿದೆ, ಅದಕ್ಕೂ ಅದೇ ರೀತಿ ಮಾಡ್ತೀರಾ ಅಂತ ಕೇಳುತ್ತಾನೆ. ಅದನ್ನು ಕೇಳಿದ ಅವಳು ಮಾತಾಡುವುದನ್ನು ನಿಲ್ಲಿಸಿ ಒಮ್ಮೆಲೆ ಸುಮ್ಮನಾಗುತ್ತಾಳೆ. ಇಬ್ಬರ ಹೃದಯ ಜೋರಾಗಿ ಹೊಡೆದುಕೊಳ್ಳಲು ಶುರುವಾಗುತ್ತೆ. ಸರಿತಾಳಿಗೆ ನಿತೀಶ್ ಏನು ಕೇಳಿದ ಅನ್ನೋದು ಚೆನ್ನಾಗಿ ಅರ್ಥವಾಗಿರುತ್ತೆ. ಆದರೂ ಏನು ಕೇಳಿದೆ ನೀನೀಗ ಅಂತ ಕೇಳುತ್ತಾಳೆ. ಆಗ ನಿತೀಶ್ ಏನೂ ಇಲ್ಲ ಅಂತ ಹೇಳಿ ಸುಮ್ಮನಾಗುತ್ತಾನೆ. ಮಧ್ಯಾಹ್ನ ಆಗ್ತಿದ್ದಂತೆ ಅವರು ಹೊಟ್ಟೆ ತುಂಬಾ ಊಟ ಮಾಡ್ತಾರೆ. ಊಟ ಮಾಡಿ ಸೋಫಾದ ಮೇಲೆ ಕೂತಿರುವಾಗ ಕ್ಯಾರಂ ಆಡೋಣ, ಕ್ಯಾರಂ ಬೋರ್ಡ್ ಇದೆಯಾ ಅಂತ ನಿತೀಶ್ ಕೇಳ್ತಾನೆ. ಅವಳು ಹೌದು ಇದೆ ಅಂತ ಹೇಳಿ ಕ್ಯಾರಂ ಬೋರ್ಡ್ ತರ್ತಾಳೆ. ಇಬ್ಬರು ಕ್ಯಾರಂ ಆಡಲು ಶುರು ಮಾಡ್ತಾರೆ. ನಿಜ ಹೇಳಬೇಕಂದ್ರೆ ನಿತೀಶ್ನಿಗಿಂತಲೂ ಸರಿತಾ ಕ್ಯಾರಮನ್ನು ಒಳ್ಳೆ ರೀತಿ ಆಡ್ತಾ ಇರುತ್ತಾಳೆ. ಸುಮಾರು ಹೊತ್ತು ಆಟ ಆಡಿದ ನಂತರ ನಿತೀಶ್ ಬೇಕಂತಲೇ ಒಂದು ನಾಣ್ಯವನ್ನು ಅವಳ ಹಣ್ಣುಗಳ ಮಧ್ಯೆ ಹಾಕ್ತಾನೆ. ಅವಳು ಅದನ್ನು ತೆಗೆಯಲು ಹೋದಾಗ, ಬೇಡ ಆಂಟಿ, ನಾನೇ ತೆಗಿತೀನಿ ಅಂತ ಒಳಗೆ ಕೈ ಹಾಕ್ತಾನೆ. ಅವನ ಕೈ ಸ್ಪರ್ಶವಾಗುತ್ತಿದ್ದಂತೆ ಅವಳ ನರನಾಡಿಗಳೆಲ್ಲ ಜುಮ್ಮೆಂದು ಕೆಂಪಾಗುತ್ತವೆ. ಅವನು ಸಿಕ್ಕಿದ್ದೆ ಚಾನ್ಸ್ ಅಂತ ಗೋಧಿ ಹಿಟ್ಟು ಅದಂತೆ ಒತ್ತಲು ಶುರು ಮಾಡುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಕಾಯಿನ್ ತಗೊಂಡು ಬಂದು ತನ್ನ ಜಾಗದಲ್ಲಿ ಕೂತ್ಕೊಳ್ಳುತ್ತಾನೆ. ಸರಿತಾ ಉನ್ಮಾದದಲ್ಲಿ ನಡೆಯುತ್ತಿರುವುದನ್ನ ಅವನು ಗಮನಿಸುತ್ತಾನೆ. ಅದನ್ನ ನೋಡಿದ ಅವನು ಆಂಟಿ ದಾರಿಗೆ ಬಂದರು ಅಂತ ಅಂದುಕೊಳ್ಳುತ್ತಾನೆ. ಅಷ್ಟರಲ್ಲಿ ಅಡುಗೆ ಮನೆಯಲ್ಲಿ ಪಾತ್ರೆ ಬಿದ್ದ ಶಬ್ದವಾಗುತ್ತೆ. ಏನಂತ ನೋಡಿದಾಗ ಒಂದು ಕಳ್ಳಬೆಕ್ಕು ಮನೆಯೊಳಗೆ ಬಂದಿರುತ್ತೆ. ಅದನ್ನ ನೋಡಿದ ಅವರಿಬ್ಬರೂ ಒಂದೊಂದು ಕೋಲು ಹಿಡಿಕೊಂಡು ಅದನ್ನ ಅಟ್ಟಿಸಿಕೊಂಡು ಹೋಗ್ತಾರೆ. ಎಷ್ಟು ಓಡಿದರೂ ಅದಕ್ಕೆ ಒಂದು ಏಟು ಕೂಡ ಹೊಡೆಯಲು ಆಗಲ್ಲ. ನಂತರ ಅದು ಮನೆಯಿಂದ ಹೊರಗೆ ಓಡಿ ಹೋಗುತ್ತೆ. ಅವರಿಬ್ಬರೂ ಸುಸ್ತಾಗಿ ಕೂತ್ಕೊಳ್ಳುತ್ತಾರೆ. ಈಗ ಸರಿತಾ ಬೆಕ್ಕು ಚೆಲ್ಲಿದ ಹಾಲನ್ನು ಒಂದು ಬಟ್ಟೆಯಿಂದ ತೊಳೆಯುತ್ತಾ, ಹಾಳಾದ ಬೆಕ್ಕು ಹಾಲನ್ನೆಲ್ಲ ವೇಸ್ಟ್ ಮಾಡ್ತು, ನಿಂಗೀಗ ಕಾಫಿ ಮಾಡಿಕೊಡೋಕೆ ಹಾಲೇ ಇಲ್ಲ ಅಂತ ಬೈತಿರ್ತಾಳೆ. ಅದನ್ನು ಕೇಳಿಸಿಕೊಂಡ ನಿತೀಶ್, ಯಾಕೆ ಆಂಟಿ ಬೇಜಾರಾಗ್ತೀರಾ, ನಿಮ್ಮಲ್ಲಿ ಹಾಲಿಗೇನು ಬರಗಾಲನಾ, ನಾನೇ ಅದನ್ನ ಕುಡಿತೀನಿ ಬಿಡಿ ಅಂತ ಅವಳನ್ನೇ ನೋಡ್ತಿರ್ತಾನೆ. ಅದನ್ನ ಗಮನಿಸಿದ ಸರಿತಾ ತನ್ನ ಸೀರೆಯನ್ನು ಮುದಿಕೊಳ್ಳುತ್ತಾಳೆ. ಆಗ ನಿತೀಶ್, ಯಾಕೆ ಆಂಟಿ ಮುದಿಕೊಂಡ್ರಿ, ನನಗೆ ನೀವಂದ್ರೆ ತುಂಬಾ ಇಷ್ಟ, ನಿಮಗೆ ಒಂದು ಚಾನ್ಸ್ ಕೊಡ್ತೀರಾ, ಒಳ್ಳೆ ರೀತಿ ಮಾಡ್ತೀನಿ ಪ್ಲೀಸ್ ಆಂಟಿ ಅಂತ ಕೇಳ್ತಾನೆ. ಆಗ ಅವಳು, ನಾನು ಅಂತವಳಲ್ಲ ಕಣೋ, ನನ್ನ ಗಂಡ ನನಗೋಸ್ಕರ ಹೊರಗಡೆ ಹೋಗಿ ದುಡಿತಿದ್ದಾರೆ, ಅವರಿಗೆ ಮೋಸ ಮಾಡೋಕೆ ನನಗೆ ಇಷ್ಟ ಇಲ್ಲ ಅಂತಾಳೆ. ಆಗ ನಿತೀಶ್, ನೀವು ಇದುವರೆಗೂ ನಿಮ್ಮ ಗಂಡನಿಗೆ ಮೋಸ ಮಾಡಿಲ್ಲವಾ ಅಂತ ಕೇಳ್ತಾನೆ. ಅವನ ಮಾತಿಗೆ ಸರಿತಾ ಇಲ್ಲ ಅಂತ ಉತ್ತರಿಸುತ್ತಾಳೆ. ಆಗ ತಕ್ಷಣ ತನ್ನ ಜೇಬಿನಲ್ಲಿರೋ ಮೊಬೈಲ್ ತೆಗೆದು ನವೀನ್ ಕಳಿಸಿರುವ ಫೋಟೋವನ್ನು ತೋರಿಸಿ, ಇದು ನೀವೇ ತಾನೇ ಅಂತ ಕೇಳ್ತಾನೆ. ಆ ಫೋಟೋ ನೋಡಿದ ಅವಳಿಗೆ ಶಾಕ್ ಆಗುತ್ತೆ. ಈ ಫೋಟೋ ನಿನಗೆ ಹೇಗೆ ಸಿಕ್ಕಿತು ಅಂತ ಕೇಳ್ತಾಳೆ. ನಿತೀಶ್,
ಅದು ಹೇಗೆ ಬೇಕಾದರೂ ಸಿಗಲಿ, ನಾನು ಈ ವಿಷಯ ಯಾರಿಗೂ ಹೇಳಲ್ಲ. ನನಗೆ ಒಂದು ಚಾನ್ಸ್ ಕೊಡಿ. ನಿಮ್ಮ ಫೋಟೋ ನೋಡಿದ ಮೇಲೆ ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಳ್ಳಲು ಆಗ್ತಿಲ್ಲ, ಪ್ಲೀಸ್ ಅಂತ ಕೇಳುತ್ತಾನೆ. ಆದರೆ ಅವಳು ಒಪ್ಪಿಕೊಳ್ಳಲು ತಯಾರಿರಲಿಲ್ಲ. ಪ್ಲೀಸ್ ಒಂದು ಚಾನ್ಸ್ ಕೊಡಿಯೇ ಅಂತ ಅಂಗಲಾಚುತ್ತಾನೆ. ಅವನ ಹಠಕ್ಕೆ ಮಣಿದ ಸರಿತಾ ಸರಿಯೇ ಅಂತ ಒಪ್ಪಿಕೊಳ್ಳುತ್ತಾಳೆ. ಈಗ ಅವನು ತನ್ನ ತಮ್ಮನನ್ನ ಅವಳಿಗೆ ತೋರಿಸುತ್ತಾನೆ. ಅದನ್ನ ನೋಡಿದ ಅವಳು ಹವಾಹಾರಿ ಹೋಗ್ತಾಳೆ. ಏನು ಇದು ಇಷ್ಟು ದೊಡ್ಡ ಇರುತ್ತೆನಾ? ನೀ ಅದೇನಾದ್ರೂ ಒಳಗೆ ಹಾಕಿದ್ರೆ ನಾನು ಸತ್ತೆ ಹೋಗ್ತೀನಿ ಕಣೋ ಅಂತಾಳೆ. ಅವನು ಸರಿ ಆಂಟಿ, ನೀವೇನು ಹೆದರಬೇಡಿ ಅಂತ ಅವಳ ಬಳಿಗೆ ಹೋಗಿ ಡೈರಿಯಲ್ಲಿರುವ ಹಾಲನ್ನು ಕುಡಿಯುತ್ತಿರ್ತಾನೆ. ಅವಳು ಆನಂದದಲ್ಲಿ ತೇಲುತ್ತಿರುತ್ತಾಳೆ. ಅವರಿಬ್ಬರ ಆಟ ಒಳ್ಳೆ ರೀತಿ ನಡೆಯುತ್ತಿರುತ್ತೆ. ಸುಮಾರು ಹೊತ್ತಿನ ನಂತರ ಎಲ್ಲ ಮುಗಿಸಿಕೊಂಡು ಅವರು ರೆಡಿ ಆಗ್ತಾರೆ. ಇನ್ನೇನು ಅಮ್ಮ ಮನೆಗೆ ಬರ್ತಾಳೆ ಅಂತ ಗೊತ್ತಾದ ನಿತೀಶ್ ಮನೆ ಕಡೆಗೆ ಓಡುತ್ತಾನೆ. ಹೂವಿನ ಕುಂಡದಡಿ ಇರೋ ಕೀ ತೆಗೆದು ಒಳಗೆ ಹೋಗ್ತಾನೆ. ತೊಳೆಯಲು ಸುಮಾರು ಪಾತ್ರೆಗಳು ಮತ್ತು ಹೊಗೆಯಲು ಸಾಕಷ್ಟು ಬಟ್ಟೆಗಳು ಇರುತ್ತವೆ. ಅಮ್ಮ ಫಂಕ್ಷನ್ಗೆ ಹೋಗುವಾಗ ನಾನು ಬರುವ ಮುಂಚೆ ಎಲ್ಲಾ ಕೆಲಸ ಮಾಡಿಡುವ ಅಂತ ಹೇಳಿರುತ್ತಾಳೆ. ಹಾಗಾಗಿ ಅವನು ಬೇಗ ಬೇಗ ಕೆಲಸವನ್ನು ಮುಗಿಸುತ್ತಾನೆ. ಜೋರು ಮಳೆ ಬಂದಿರುವುದರಿಂದ ಮನೆಯ ಹಿತ್ತಲಲ್ಲಿ ನೀರು ತುಂಬಿಕೊಂಡಿರುತ್ತೆ. ಒಂದು ಹಾರಿನ ತಗೊಂಡು ಬಂದ ನಿತೀಶ್ ಮಣ್ಣನ್ನು ಕಡಿದು ನೀರು ತೋಟಕ್ಕೆ ಹೋಗುವಂತೆ ಮಾಡ್ತಾನೆ. ಅಷ್ಟರಲ್ಲಿ ಅಮ್ಮ ಮನೆಗೆ ಬರ್ತಾಳೆ. ತನ್ನ ಮಗ ಕೆಲಸ ಮಾಡಿರುವುದನ್ನು ನೋಡಿ ಅವಳು ಖುಷಿಯಾಗ್ತಾಳೆ ಮತ್ತು ತನ್ನ ಮಗನಿಗಾಗಿ ಮ್ಯಾಗಿ ಮಾಡೋಣ ಅಂತ ನಿರ್ಧಾರ ಮಾಡುತ್ತಾಳೆ. ನಂತರ ಅಡುಗೆ ಮನೆಗೆ ಹೋಗಿ ಯಾರು ಮಾಡಿರದ ರೀತಿಯಲ್ಲಿ ಮ್ಯಾಗಿ ಮಾಡ್ತಾಳೆ. ಅಮ್ಮ, ನಿತೀಶ್, ಇವತ್ತು ರಾತ್ರಿ ಆರತಕ್ಷತೆ ಇದೆ ಕಣೋ, ನಾವಿಬ್ಬರು ಹೋಗಿ ಬರೋಣ ಅಂತಾಳೆ. ಆಗ ನಿತೀಶ್, ನಿನ್ನ ಜೊತೆ ಯಾರ್ಯಾರ್ಯಾರು ಬರ್ತಾರೆ ಅಂತ ಕೇಳ್ತಾನೆ. ಅವಳು ನನ್ನ ಜೊತೆ ಸರಿತಾ ಬರ್ತಾಳೆ. ನೀನು ಬರೋದಿದ್ರೆ ಬಾ, ಒಳ್ಳೆ ಮಟನ್ ಊಟ ಇರುತ್ತೆ ಅಂತಾಳೆ. ಸರಿತಾ ಬರ್ತಾಳೆ ಅನ್ನೋದನ್ನ ಕೇಳಿಸಿಕೊಂಡ ನಿತೀಶ್ ತಾನು ಆರತಕ್ಷತೆಗೆ ಹೋಗಲು ಒಪ್ಪಿಕೊತಾನೆ. 3 ಜನರು ಕಾರಿನಲ್ಲಿ ರಾತ್ರಿ ಆರತಕ್ಷತೆಗೆ ಹೋಗ್ತಾರೆ. ಹೊಟ್ಟೆ ತುಂಬಾ ಉಂಡುಕೊಂಡು ಮನೆಗೆ ಬರ್ತಾರೆ. ಆ ದಿನ ಅವರೆಲ್ಲರ ದಿನವೂ ಸಂತೋಷದಿಂದ ಕೂಡಿರುತ್ತೆ. ಹೊಟ್ಟೆ ತುಂಬಿ ಮನಸ್ಸು ತುಂಬಿರೋದ್ರಿಂದ ಒಳ್ಳೆ ನಿದ್ದೆ ಕೂಡ ಬರುತ್ತೆ.